ಈಗ ಮೂವಿ ಸ್ಟಾರ್ಟ್ ಆಕತ್ರಿ. ಮೂವಿ ಒಳಗೆ ನಮಗ್ ಮೊದಲು ತೋರ್ಸೋದು ಯಾರಪ್ಪ ಅಂದ್ರೆ ಹೀರೋಯಿನಿಯವ್ರ. ಹೀರೋಯಿನಿಯವರ ಎಂಟ್ರಿ ಅಲ್ಲಿ ಆಕತಿ. ಹೀರೋಯಿನಿಯವರನ್ನ ತೋರಿಸಿದ ಆದ ಬಳಕನ ನಮಗ್ ತೋರ್ಸೋದು ಏನಪ್ಪಾ ಅಂದ್ರೆ ನಮ್ ಹೀರೋನ. ನಮ್ ಹೀರೋನು ಅಲ್ಲಿ ತೋರಿಸ್ತಾರು. ಹಂಗ ಈ ಕಡೆ ಕಾಮಿಡಿ ಒಳಗೆ ಸ್ವಲ್ಪ ಅಲ್ಲಿ ಕಾಮಿಡಿ ಮೂಮೆಂಟ್ಗಳು ಆಕ್ಕಾವು. ಆದ ಬಳಕ ಇನ್ಮ್ಯಾಗ ಅಲ್ಲಿ ಒಂದು ಮದುವೆ ನಡೀತಿರ್ತದೆ. ಆ ಮದುವೆ ನಡೆಯುವಾಗ ಅಲ್ಲಿ ಅಡ್ ಏನಾಕೈತಪ್ಪ ಅಂದ್ರೆ ಹುಡುಗಿ ಅಥವಾ ಮತ್ತೊಬ್ಬ ಹುಡುಗನ ಜೋಡಿ ಫೋಟೋ ಹಿಡಿದ ಹುಡುಗಿ ತಂದೆಗೆ ಗೊತ್ತಾದ ಬಳಕ ಆ ಮದುವೆ ಬ್ಯಾಡ ಅಂತೇಳಿ ಆ ಒಬ್ಬ ಹುಡುಗನ ಕಡೆ ಅವರು ಹೊಂಟಿರ್ತಾರು. ಅವಾಗ ನಮ್ ಹೀರೋ ಏನ್ ಮಾಡ್ತಾನಪ್ಪ ಅಂದ್ರ ಅವ್ರನ್ನ ಸ್ವಲ್ಪ ಏನೋ ಒಂದ್ ಮಾತುಕತೆ ಹೇಳಿ ಅಥವಾ ಮತ್ತೊಬ್ಬ ಫೋಟೋ ಎಡಿಟಿಂಗ್ ಮೊಬೈಲ್ದಾಗ ಮಾಡಕ್ ಬರ್ತೈತಿ ಅಂತ ಹೇಳಿದ ಬಳಕ ಆ ಒಂದು ಮದುವೆ ಮಾಡ್ಕೊಳಾಕ ಹುಡುಗನ ತಂದೆ ಮತ್ತು ಹುಡುಗ ಒಪ್ಕೋತಾರು. ಒಪ್ಕೊಂಡ ಬಳಕ ಇಲ್ಲಿ ಹೀರೋ ಮಾಡಿದಂತ ಒಂದು ಅದೇನ್ ಹೇಳಿರ್ತಾರಲ್ಲ ಆ ಹುಡುಗನ ತಂದೆಗೆ ಇದನ್ನ ನೋಡಿ ಇಲ್ಲಿ ಹೀರೋಯಿನಿಯವರು ಸ್ವಲ್ಪ ಆ ಹೀರೋನ್ ಮ್ಯಾಗ ಇಂಪ್ರೆಸ್ ಆಕ್ಕಾರು. ಈ ಕಡೆ ಮತ್ ಮುಂದಿನ ಸಿನ್ದಾಗ ಏನ್ ತೋರಿಸ್ತಾರಪ್ಪ ಅಂದ್ರ ವಿಲನ್ ತೋರಿಸ್ತಾರ. ವಿಲನ್ ಇದ್ದಾವ ಏನಿರ್ತಾನಪ್ಪ ಅಂದ್ರ ಆ ಒಂದು ಊರಾಗಿನ ಅಧ್ಯಕ್ಷ ಇರ್ತಾನ್ರಿ. ಅಂದ್ರ ಊರಾಗಿನ ಪಂಚಾಯತಿ ಅಧ್ಯಕ್ಷ ಇರ್ತಾನ. ಆದ್ರ ಅವಂಗ ಆ ಒಂದ್ ಸರ್ಕಾರಿ ಶಾಲೆಯನ್ನ ಚಲೋ ನಡೆಸಬಾರದು, ಅದ್ರ ಬರತಕ್ಕಂತ ಅನುದಾನ ಎಲ್ಲ ಆ ಅಧ್ಯಕ್ಷನ ತಗೋತಿರ್ತಾನು ಅನ್ನೋದನ್ನ ಇಲ್ಲಿ ನಮಗ್ ತೋರಿಸ್ತಾರೆ. ನಮ್ಮ ಹೀರೋ ಮತ್ತ ಹೀರೋನ್ ಜೋಡ ಇದ್ದ ಇಬ್ರು ದೋಸ್ತರು ಇಬ್ರು ಎಲ್ಲಾರು ಸೇರಿ ಪೆಂಡಾಲ್ ಹೊಡಿತಿರ್ತಾರ. ಅಂದ್ರೆ ಪೆಂಡಾಲ್ ಇರ್ತೈತ್ರಿ ಅವ್ರಿಗೆ ಎಲ್ರಿ ಮದುವೆ ಇದ್ದಲ್ಲಿ ಅದು ಎಲ್ಲಾ ಪೆಂಡಾಲ್ ಹಾಕ್ತಿರ್ತಾರ. ಇಲ್ಲಿ ಹೀರೋಯಿನಿ ಬಂದ ಹೀರೋ ಏನ್ ಹೇಳ್ತಾಳಪ್ಪ ಅಂದ್ರ ಮನ್ ನಡೆದ ಮದುವೆ ಒಳಗ್ ಮಾತುಕತೆ ಮಾತಾಡಿದ್ದು ನನಗೆ ಇಷ್ಟ ಆಯ್ತು, ಅದಕ್ಕಾಗಿ ನೀನು ಇಷ್ಟ ಆದಿ, ನಿನ್ನ ವ್ಯಕ್ತಿತ್ವ ಇಷ್ಟ ಆಯ್ತು ಅಂತ ಹೇಳಿ ಅಲ್ಲಿಂದ ಹೀರೋಯಿನಿ ಹೊಕ್ಕಾಳ್ರಿ. ಮುಂದಿನ ಸೀನ್ದಾಗ ಏನ್ ತೋರ್ಸಪ್ಪ ಅಂದ್ರ ಇನ್ ಆ ಊರಿಗೆ ಸರ್ಕಾರಿ ಶಾಲಿಗೆ ಅಂತ ಹೇಳಿ ಒಬ್ಬ ಮಾಸ್ತರ್ ಬರ್ತಾನು. ಆ ಮಾಸ್ತರ ತನ್ನ ಶಾಲಿ ಎಲ್ಲಿತೈತಿ ಕೇಳು ತಡಕಿಲ್ದನ ಈ ಸುದ್ದಿದ್ದ ಈ ಅಧ್ಯಕ್ಷ ಗೊತ್ತಾಗಿರ್ತೈತಿ. ಗೊತ್ತಾಗಿ ಇವ್ರನ್ನ ಏನ್ ಮಾಡ್ತಾನಪ್ಪ ಅಂದ್ರ ಆ ಒಬ್ಬ ಮಾಸ್ತರ್ನ ತನ್ನ ಮನಿ ಕರ್ಕೊಂಡ್ ಬಾ ಅಂತ ಹೇಳಿ ತನ್ನಂತಕಿರೋ ಆಳ್ಗಳಿಗೆ ಆ ಒಬ್ಬ ಅಧ್ಯಕ್ಷ ಹೇಳ್ತಾನು. ಇಲ್ಲಿ ಸೀನ್ ಕಟ್ಟಾಗಿ ಮತ್ತೆ ಎಲ್ಲಿ ಸೀನ್ ಶಿಫ್ಟ್ ಆಕೈತಪ್ಪ ಅಂದ್ರ ಈ ನಮ್ಮ ಹೀರೋಯಿನಿ ಅವ್ರ ಮನಿಗೆ ಶಿಫ್ಟ್ ಆಕತ್ರಿ. ಹೀರೋಯಿನಿಯವರು ಮನಿ ಒಳಗನ ಹುಡುಗರಿಗೆಲ್ಲ ಸಾಲಿ ಕಲಿಸ್ತಿರ್ತಾರು ಅನ್ನೋದನ್ನ ತೋರಿಸ್ತಾರ. ಹಂಗ ಸೀನ್ ಕಟ್ಟಾಗಿ ಏನಾಕೈತಪ್ಪ ಅಂದ್ರ ಮತ್ತ ಆ ಅಧ್ಯಕ್ಷನ ಮನಿ ತೋರಿಸ್ತಾರೆ. ಅಧ್ಯಕ್ಷನ ಮನಿ ಒಳಗ ಇಲ್ಲಿ ಏನಾಕಿರ್ತೈತಪ್ಪ ಅಂದ್ರೆ ಈಗ ಮಾಸ್ತರ್ನ ಕರ್ಕೊಂಡ್ ಬರ್ತಾರ. ಕರ್ಕೊಂಡ್ ಬಂದ ಮಾಸ್ತರ್ಗೆಲ್ಲ ಅಂಜಿಕೆ ಹಾಕ್ತಾರೆ, ಬೆದರಿಕೆ ಹಾಕ್ತಾರು ಮಾಸ್ತರ್ಗ. ಬೆದರಿಕೆ ಹಾಕಿದ ಬಳಕ ಇಲ್ಲಿ ಮಾಸ್ತರ್ನು ಕೂಡ ನನಗೆ ಏನ್ ಬೇಕಾಗೈತಿ, ಏನು ಬೇಡ, ನೀವು ಎಷ್ಟು ಕೊಡ್ತೀರಿ ಅಷ್ಟು ತಗೊಂಡ್ ಸುಮ್ಮಿರ್ತೀನಿ ಅಂತ ಹೇಳಿ ಆ ಬಂದ್ ಹೊಸದಾಗಿ ಬಂದ ಮಾಸ್ತರ್ನು ಸಹಿತ ಅಧ್ಯಕ್ಷನ್ ಕೂಡ ಸೇರ್ಕೋತಾನೆ. ಹಂಗ ಇನ್ ಮತ್ ಮುಂದಿನ ಸೀನ್ದಾಗ ಏನ್ ತೋರಿಸ್ತಾರಪ್ಪ ಅಂದ್ರೆ ಹೀರೋನ್ ಅಂತಕ ಮತ್ತ ಹೀರೋಯಿನಿಯವರು ಆ ಪೆಂಡಲ್ ಅಂತ ಇದ್ದಲ್ಲಿ ಬರ್ತಾರ. ಬಂದ ಹೀರೋಗೆ ಏನ್ ಹೇಳ್ತಾರ, ತಯಾರಾಗಿರು ಒಂದ್ ಕಡೆ ಹೋಗೋದೈತಿ ಅಂತ ಹೇಳ್ತಾರ. ಹಂಗಂದ ಹೀರೋಯಿನ್ ಇದ್ದಕ್ಕಿ ಬಿಒ ಆಫೀಸ್ಕ ಹೊಕ್ಕನ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾಳು. ಈ ಕಡೆ ಹೀರೋಗ ಯಾಕೆ ತಯಾರಾಗಿ ನಿಂದ್ರಂದಾಳು ಅಂತ ಹೀರೋಯಿನಿ ಚಿಂತೆ ಮಾಡ್ತಿರ್ತಾಳು. ಹಂಗ ಹೋಗುವಾಗ ಹೀರೋಗ ಒಂದ ಮುತ್ತನ್ನ ಕೊಟ್ಟು ಹೊಕ್ಕಾಳ್ರಿ ಹೀರೋಯಿನ್. ಇನ್ನು ಮಾತು ಮುಂದಿನ ಸಿಂದಾಗ ಏನ್ ತೋರಿಸ್ತಾರಪ್ಪ ಅಂದ್ರ ಅಧ್ಯಕ್ಷರು ಬಿಒ ಆಫೀಸ್ಗೆ ಹೋಗಿರ್ತಾರು. ಆ ಬಿಒ ಆಫೀಸ್ಗೆ ಹೋದಾಗ ಬಿಒ ಆಫೀಸರ್ ಇದ್ದಾವ ಅಧ್ಯಕ್ಷರಿಗೆ ಹೇಳ್ತಾನ, ಹಿಂಗ ನಿಮ್ ಊರಿಂದ ಒಂದು ಕಂಪ್ಲೇಂಟ್ ಬಂದೈತಿ, ಸರ್ಕಾರಿ ಶಾಲಿಗೆ ಸಿಗುವ ಅನುದಾನ ಸರಿಯಾಗಿ ಸಿಗ್ತಾ ಇಲ್ಲ, ಅದಕ್ಕೆ ನೀವು ಬಂದ ಸ್ವಲ್ಪ ಚೆಕ್ ಮಾಡ್ರಿ ಅಂತ ಹೀರೋಯಿನ್ ಇದ್ದಕ್ಕಿ ಕಂಪ್ಲೇಂಟ್ ಕೊಟ್ಟು ಹೋಗಿರ್ತಾಳು. ಅವಾಗ ಅಧ್ಯಕ್ಷ ಏನ್ ವಿಚಾರ ಮಾಡ್ತಾನಪ್ಪ ಅಂದ್ರ ಹೀರೋಯಿನ್ಗೆ ಸ್ವಲ್ಪ ಬುದ್ಧಿ ಮಾತು ಹೇಳೋನು ಅಂತ ಹೇಳಿ ಅಥವಾ ಕೇಳ್ತಾಳು. ಕೇಳಿಕಂದ್ರ ಮತ್ತಾಕಿನ ಏನ್ರಿ ಮಾಡ್ನು ಅಂತ ಹೇಳಿ ಹಿಂಗ ಎದ್ದು ಬರ್ತಾನ್ರಿ ಅಧ್ಯಕ್ಷ. ಇಲ್ಲಿ ಮತ್ತೊಂದ್ ಏನ್ ತೋರಿಸ್ತಾರಪ್ಪ ಅಂದ್ರೆ ಮುಂದಿನ ಸೀನ್ದಾಗ ಸವಾಲ್ ಭಜನಾ ಸಾಂಗ್ಗಳನ್ನು ತೋರಿಸ್ತಾರ. ಈ ಕಡೆ ವಿಲನ್ ಕಡೆ ಅವ್ರು ಬರ್ತಾರೋ, ಈ ಕಡೆ ಹೀರೋನ್ ಕಡೆ ಅವ್ರು ಬರ್ತಾರೋ. ಇಬ್ಬರಿಗೆ ಬಂದ ಸ್ವಲ್ಪ ದುಡ್ಡು ಹಾಕಿ ಒಂದೊಂದು ಹಾಡ ಹಾಡಕಸ್ತಾರೋ. ಅದೇ ಹಂಗ ಹೀರೋಯಿನಿ ಮ್ಯಾಗ ಹಾಡಕಸ್ತಾರೋ. ಇಲ್ಲಿಗೆ ಸವಾಲ್ ಭಜನಾದೊಳಗೆ ಹಂಗ ಸ್ವಲ್ಪ ಜಗಳ ಅಥವಾ ನಡಿತೈತ್ರಿ. ಇಷ್ಟೆಲ್ಲ ಆಗೋದ್ರೊಳಗಾಗಿ ಹೀರೋ ಮತ್ತು ಹೀರೋಯಿನಿಯವರು ಪ್ರೀತಿ ಮಾಡಾಕ ಶುರು ಮಾಡಿರ್ತಾರು. ಹಂಗ ಮನೆ ಒಳಗೆ ಕೂತಾಗ ಏನ್ ಮಾಡ್ತಾರಪ್ಪ ಅಂದ್ರೆ ಹೀರೋಯಿನಿಯವ್ರ ತಂದೆ ಹೀರೋಯಿನಿಗೆ ಒಂದು ಗಂಡು ನೋಡಕ್ ಬರ್ತೈತಿ ಅಂತ ಹೇಳ್ತಾರೋ. ಹೀರೋಯಿನಿಯವರು ಬ್ಯಾಡ ಅಂತ ಹೇಳಿದ್ರು ನನ್ನ ಮಾತು ಕೇಳತ್ ಹೇಳಿ ಅಪ್ಪ ಒತ್ತಾಯ ಮಾಡಾನ ಹೀರೋಯಿನಿಯವರು ಒಪ್ಕೋತಾರು. ಹಂಗ ಹಿಂಗ ಕೂತಾಗ ಏನ್ ಬರ್ತಾರಪ್ಪ ಅಂದ್ರೆ ಕರೆ ತಾವು ಪ್ರೀತಿ ಮಾಡಿದ ಗಂಡನ ತಂದ ಈಗ ಅಲ್ಲಿ ಕುಣಿಸಿರ್ತಾರು ಹೆಣ್ಣು ನೋಡಾಕ. ಅಂದ್ರ ಹೀರೋಯಿನಿಯವರು ಪ್ರೀತಿ ಮಾಡಿದ ಹುಡುಗನ ತಂದ ಅವ್ರ ತಂದೆ ಕುಣಿಸಿರ್ತಾನ. ಆದ ಹೀರೋಯಿನಿಯವ್ರಿಗೆ ಗೊತ್ತಿರಂಗಿಲ್ಲ. ಆಮೇಲೆ ಗೊತ್ತಾದ ಬಳಿಕ ತನ್ನ ತಂದೆಗೆ ಥ್ಯಾಂಕ್ಸ್ ಅಂತ ಹೇಳ್ತಾಳ್ರಿ ಹೀರೋಯಿನ್. ಇಷ್ಟೆಲ್ಲ ಕರೆಕ್ಟ್ ಆಗಿರುವಾಗ ಒಂದ್ ಅವಘಡ ಏನಾಕೈತಪ್ಪ ಅಂದ್ರ ಹೀರೋಯಿನಿಯವರಿಗೆ ಒಬ್ಬಕಿ ಅಜ್ಜಿ ಇರ್ತಾಳು. ಆ ಅಜ್ಜಿ ಈಗ ತೀರ್ಕೊತಾಳು. ತೀರ್ಕೊಂಡ್ ಬಳಿಕ ಸ್ವಲ್ಪ ಹೀರೋಯಿನಿಯವರಿಗೆ ದುಃಖ ಆಕೈತಿ. ದುಃಖ ಆದ್ರೂ ಆ ಒಂದು ಸಿಚುವೇಶನ್ದಾಗ ಹೀರೋನ್ ಕಡೆಯಿಂದ ಸ್ವಲ್ಪ ಕಾಮಿಡಿ ಸೀನ್ಗಳ ಅಲ್ಲಿ ನಾವು ನೋಡ್ಬೋದು. ಹಂಗ ಹೀರೋಯಿನ್ ಇವರ ಅಜ್ಜಿ ತೀರ್ಕೊಂಡಿದ್ದ ಭೇಟಿ ಆಗಕಂತ ಹೇಳಿ ಅಧ್ಯಕ್ಷರು ಮನೆಗೆ ಹೋಗ್ತಾರ್ರಿ. ಹೀರೋಯಿನಿ ಮನೆಗೆ ಹೋಗ್ತಾರು. ಅಲ್ಲಿ ಅಜ್ಜಿಗೆ ಒಂದು ಶ್ರದ್ಧಾಂಜಲಿ ಸಲ್ಲಿಸಿದಂಗೆ ಕೋರಿ ಆಮೇಲೆ ಹೀರೋಯಿನಿಗೆ ಬಂದು ಏನ್ ಹೇಳ್ತಾರಪ್ಪ ಅಂದ್ರೆ ನೀ ಸಾಲಿ ಬಗ್ಗೆ ಯಾವುದೇ ರೀತಿಯ ತಲೆ ಕೆಡ್ಸೊಳಕ್ ಹೋಗ್ಬೇಡ, ಇರ್ಲಿಕ್ಕಂದ್ರ ಸಮಾಧಾನಲೆ ಹೇಳಾಕತ್ತನು ತಿಳ್ಕೊ, ಇಲ್ದೇ ಇದ್ರೆ ನಿನ್ನ ಪ್ರಾಣ ನಿನ್ನ ತಾಕಿರಂಗಿಲ್ಲ ಅಂತೇಳಿ ಅಧ್ಯಕ್ಷ ಈಗ ಹೀರೋಯಿನಿಗೆ ಅಂಜಿಕೆ ಹಾಕಿ ಹೋಗ್ತಾನ್ರಿ. ಮುಂದಿನ ಸೀನ್ದಾಗ ಏನ್ ತೋರಿಸ್ತಾರಪ್ಪ ಅಂದ್ರೆ ಹೀರೋ ಕುಡ್ಕೋತ್ ಕೂತಾಗ ತನ್ನ ಗೆಳೆಯರೊಂದಿಗೆ ಕುಡಿತಿರ್ತಾನ. ಅವಾಗ ಹೀರೋಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಇಬ್ರು ಗೆಳೆಯರು ಸ್ವಲ್ಪ ಅಂಜಿಕೆ ಹಾಕಿ ಅಂದ್ರೆ ಸ್ವಲ್ಪ ಕುಡಿದ್ ನಿಷೇಧಾಗ ಏನೋ ಒಂದು ಅವ್ನು ಮಾತಾಡಿದ ಬಳಿಕ ಹೀರೋಯಿನಿ ಇವ್ರ ಮನೆಗೆ ಹೋಗಿ ಬರೋಬತ್ತಿ ಹೇಳ್ತಾರ. ಹಂಗ ಹೀರೋ ಕುಡಿದ್ ನಿಷೇಧಾಗ ಹೋದಂಗ ತೋರಿಸ್ತಾರೆ. ಹೋಗಿ ಅಲ್ಲಿ ಸ್ವಲ್ಪ ನಾವ್ ಏನ್ ನೋಡ್ಬೇಕಪ್ಪ ಅಂದ್ರೆ ಜನಪದ ಹಾಡುಗಳ ಬಗ್ಗೆ ಅಲ್ಲಿ ಒಂದು ವಿಶೇಷತೆಗಳನ್ನು ನೋಡಬಹುದು.
ಅಂದ್ರೆ ಈಗೇನು ನಮ್ಮ ಉತ್ತರ ಕರ್ನಾಟಕದಿಂದ ಜಾನಪದ ಹಾಡ್ಯಾರಲ್ಲ ಆ ಹಾಡುಗಳನ್ನ ಆ ಸಿನಿಮಾದಾಗ ಸ್ವಲ್ಪ ತೊಗೊಂಡಾರ. ಮುಂದಿನ ಸೀನ್ದಾಗ ಏನು ತೋರಿಸ್ತಾರಪ್ಪ ಅಂದ್ರೆ ಈಗ ಸಾಲಿ ಬಗ್ಗೆ ವಿಚಾರ ಮಾಡ್ತಿರ್ತಾರೆ ಮತ್ತು ಹೀರೋ ಮತ್ತು ಹೀರೋಯಿನ್ ಇವರು ಕೂಡಿ ಯಾವ ರೀತಿಯಾಗಿ ಜನರಿಗೆ ಈ ಬಗ್ಗೆ ಅರಿವು ಮೂಡಿಸ್ಬೇಕು, ಅಧ್ಯಕ್ಷ ಸಾಲಿಗೆ ಬರುವಂಥ ಎಲ್ಲ ದುಡ್ಡನ್ನ ತಾನು ತಗೋತಾನೋ ಅನ್ನೋದು ಜನರಿಗೆ ಯಾವ ರೀತಿ ಅರಿವು ಮೂಡಿಸ್ಬೇಕಂತ ಪ್ಲಾನ್ ಹಾಕೋದ್ ಕೂತಾಗ ಅವಾಗ ನಮ್ಮ ಹೀರೋ ಏನು ಮಾಡ್ತಾನಪ್ಪ ಅಂದ್ರೆ ಒಂದು ಪ್ಲಾನ್ ರೆಡಿ ಮಾಡ್ತಾನೋ. ಅಂದ್ರೆ ಒಂದು ಊರಾಗ ಫಂಕ್ಷನ್ ಮಾಡಿ ಆ ಫಂಕ್ಷನ್ಗೆ ಅಧ್ಯಕ್ಷರನ್ನು ಕರೆಸಿ ಹೊರಗಿನಿಂದ ಅತಿಥಿ ಒಬ್ಬರನ್ನು ಕರೆಸಿ ಸಾಲಿ ಅಂದ್ರೆ ಏನು, ಅದರ ಮಹತ್ವ ಎಟ್ಟೈತಿ ಅನ್ನೋದನ್ನ ತಿಳಿಸಿ ಹೇಳತ್ತಾನ್ರಿ. ತಿಳಿಸಿ ಹೇಳಿದ ಬಳಿಕ ಅಧ್ಯಕ್ಷಿಗೆ ಇದಾಗಿ ಬರೋದಿಲ್ಲ. ಯಾಕಂದ್ರೆ ಸಾಲಿ ಬಗ್ಗೆ ಈ ರೀತಿಯಾಗಿ ವಿವರಣೆ ಕೊಡೋಣ ಅಧ್ಯಕ್ಷಿಗೆ ಸಿಟ್ಟು ಬರ್ತಿರ್ತೈತಿ. ಆದ್ರೂ ಆ ಒಬ್ಬ ಬಂದಿರತಕ್ಕಂಥ ಒಬ್ಬ ಅತಿಥಿ ಆ ಅಧ್ಯಕ್ಷ ಅಂದ್ರ ಸಾಲಿ ಬಗ್ಗೆ ಒತ್ತಡ ಕೊಟ್ಟ ಹೇಳಿ ಹೋಗ್ಕಣ್ರಿ, ಈ ರೀತಿ ಸಾಲಿ ಕಲಿಬೇಕು, ಎಲ್ಲರೂ ಸಾಲಿ ಕಲಿಯಿರಿ ಇರ್ಲಿಕ್ಕಂದ್ರೆ ಮತ್ತು ಹಂಗೆ ಈ ನಮ್ಮ ಊರಿಗೆ ಸಾಲಿಗೆ ಇಷ್ಟೆಲ್ಲ ಸವಲತ್ತುಗಳು ಸಿಗತ್ತಾವು, ಇದನ್ನೆಲ್ಲ ಅಧ್ಯಕ್ಷ ಕೊಡಾಕ್ತಾರ ಅಂತ ಹೇಳಿ ಅಧ್ಯಕ್ಷನನ್ನ ಸಿಂಗಲ್ ರೀತಿಯಾಗಿ ಮಾಡಿ ತೋರ್ಸೋಣ. ಅಧ್ಯಕ್ಷ ಸ್ವಲ್ಪ ಸಿಟ್ಟು ಬರ್ತೈತಿ. ತೋರಿಸ್ಬೇಕು ಅಧ್ಯಕ್ಷರ ಇದಕ್ಕೆ ಇನ್ನು ಏನಾರೇ ಪರಿಹಾರ ಖಂಡಿತ ಕಂಡು ಮಾಡಲೇಬೇಕು, ಇಲ್ಲಾಂದ್ರೆ ನಾವನಗ ಉಳಿಗಾಲ ಇಲ್ಲ ಅಂತ ತಿಳಿದ ಅಧ್ಯಕ್ಷರು ಏನು ಮಾಡ್ತಾರಪ್ಪ ಅಂದ್ರೆ ಅವಳನ್ನ ಕೊಲ್ಲಬೇಕು ಅನ್ನೋ ಪ್ಲಾನಿಂಗ್ದಾಗ ಇರ್ತಾರ್ರಿ. ಇದ್ದ ಬಳಕ ಇನ್ನೇನು ಮಾತು ಮುಂದಿನ ಸೀನ್ದಾಗ ತೋರಿಸ್ತಾರಂದ್ರೆ ಹೀರೋ ಒಂದು ಪೆಂಡಲ್ ಹೋಗಿ ಅದನ್ನ ಮುಗಿಸ್ಕೊಂಡು ಬರ್ತಿರ್ತಾನು. ಬರುವಾಗ ಮಳೆ ಬರೋ ಥರ ಆಗೈತಿ. ಹೀರೋ ಸೈಕಲ್ ಮೋಟರ್ ಮ್ಯಾಗ ಇರ್ತಾನೋ. ಅವಾಗ ಏನು ಹೇಳ್ತಾನು, ಒಂದು ಗಾಡಿ ಗುಡ್ಸ್ ಗಾಡಿ ಒಳಗಿರುವಂಥ ತನ್ನ ಎಳಿಯರು ಏನು ಹೇಳ್ತಾನಪ್ಪ ಅಂದ್ರೆ ಮಳೆ ಬರಂಗಾಗೈತಿ, ನೀವು ಪೆಂಡಲ್ ತೊಗೊಂಡು ಮನೆಗೆ ಹೋಗ್ರಿ, ನಾ ಬರ್ತಾನೆ ಒಂದಕ್ಕೆ ಹೋಗಿ ಅಂತೇಳಿ ಹೋಗ್ತಾನು. ಹೋಗಿ ನಿನ್ನ ಗಾಡಿ ಹತ್ತೋದ್ರೊಳಗಾಗಿ ಹೀರೋಗ ಯಾರೋ ಕಿರ್ಚಿದ್ ಕೇಳ್ಸತಿ. ಆ ಕಿರ್ಚಿದ ಬೆನ್ನು ತೊಗೊಂಡು ಹೋಗ್ತಾನು. ಅಲ್ಲಿ ಹೋದ ಬಳಕ ಹುಡುಕಾಡ್ತಾನ, ಯಾರು ಕಿರ್ಚಿದ್ರು ಅಂತ ನೋಡೋದ್ರೊಳಗಾಗಿನ ಹೀರೋಗ ಒಂದು ಶಾಕ್ ಆಗಿರ್ತೈತ್ರಿ. ಯಾಕಂದ್ರೆ ಕಿರ್ಚಿದವ್ರು ಬೇರೆ ಯಾರೂ ಇರಂಗಿಲ್ಲ, ಹೀರೋಯಿನ್ ಇರ್ತಾಳು. ಹೀರೋಯಿನಿ ಯಾರೋ ಬಲಾತ್ಕಾರ ಮಾಡಿ ಅಲ್ಲಿ ಆಕಿನ ಹೊಡೆದ ಒಗ್ದಿರ್ತಾರೋ ಅನ್ನೋ ರೀತಿಯಾಗಿ ತೋರಿಸ್ತಾರೋ. ಅವಾಗ ಹೀರೋಗ್ ಶಾಕ್ ಆಕತಿ, ಯಾರಿರ್ಬೋದು ಅಂತ ವಿಚಾರ ಮಾಡ್ತಾನೆ. ಅವಾಗ ಹೀರೋಯಿನಿಯವರು ಕೂಡ ಆ ಒಬ್ಬ ಯಾವ ಬಲಾತ್ಕಾರ ಮಾಡಿರ್ತಾನ ಅವನ ಹೆಸರು ಹೇಳ್ತಾನೆ. ಹೇಳಿದ ಬಳಕ ಏನಾಕೈತಿ ಅಂದ್ರೆ ಸಿಟ್ಟು ಬರ್ತೈತಿ ಹೀರೋಗ. ಹೀರೋಯಿನಿ ಅಲ್ಲಿ ಸಾಯ್ತಾಳೆ. ಹೀರೋಯಿನಿ ಸಾಯೋಕ್ಕಿಂತ ಮೊದಲ ಮುಂಚೆನೆ ಏನಾಗಿರ್ತೈತಪ್ಪ ಅಂದ್ರೆ ಆ ಒಂದು ಜಾಗಕ್ಕೆ ಹೀರೋಯಿನಿಯವರು ಹೆಂಗ್ ಬಂದು ಸಿಕ್ಕರಪ್ಪ ಅಂದ್ರೆ ಸಣ್ಣ ಹುಡುಗಿ ಅಂದ್ರೆ ಅಧ್ಯಕ್ಷನ ಮಗಳ್ರಿನ ಸಣ್ಣ ಹುಡುಗಿ ಇರ್ತಾವ್ರು. ಅವಾಗ ಏನ್ ಹೇಳ್ತಿರ್ತಾರಪ್ಪ ಅಂದ್ರೆ ಅಧ್ಯಕ್ಷ ಮತ್ತು ಈ ವಿಲನ್ ಇಬ್ರು ಕೂಡಿ ಮಾತಾಡಿ ಅಧ್ಯಕ್ಷನ ಮಗಳು ಕೇಳಿಸ್ಕೊಂಡಿರ್ತಾಳು. ಆ ವಿಷಯವನ್ನ ಬಂದ ಈ ಒಬ್ಬ ಹೀರೋಯಿನಿ ಮುಂದೆ ಹೇಳಾಕ ರಾತ್ರಿ ಬಂದಿರ್ತಾಳು. ಆದ್ರೆ ಆ ಒಬ್ಬ ಅಧ್ಯಕ್ಷನ ಜೋಡನೆ ಇರಾಮ್ ಒಬ್ಬ ಏನ್ ಮಾಡಿರ್ತಾನಪ್ಪ ಅಂದ್ರೆ ಆ ಹುಡುಗಿಗೆ ಅಸಭ್ಯ ರೀತಿ ನಡ್ಕೊಳ್ಳುವಾಗ ಆ ಹೀರೋಯಿನಿ ಬಂದನ ಅಲ್ಲಿ ಉಳ್ಸಕ್ ಹೋಗಿರ್ತಾಳು. ಅವಾಗ ಆ ಮಗುವನ್ನ ಅಲ್ಲಿ ಕಳಿಸ್ಬಿಟ್ಟಿರ್ತಾಳು. ಆದ್ರೆ ಹೀರೋಯಿನಿ ಈಗ ಆದ ಜಾಗದಾಗ ಅವನ ಕೈ ಸಿಕ್ಕೊಂಡಿರ್ತಾಳು. ಸಿಕ್ಕೊಂಡ ಬಲಾತ್ಕಾರದಿಂದ ಅವಳ ಪ್ರಾಣವನ್ನ ತೆಗಿತಾನ್ರಿ ಆ ವಿಲನ್. ಇಷ್ಟ ಆದ ಬಳಕ ನಮ್ಮ ಹೀರೋ ಏನ್ ಮಾಡ್ತಾನಪ್ಪ ಅಂದ್ರ ಅವ್ರು ಯಾರು ಬಲಾತ್ಕಾರ ಮಾಡಿರ್ತಾರಲ್ಲ ಅವ್ರನ್ನ ಹುಡ್ಕಾಡ್ಕೊಂಡು ಹೋಗ್ತಾನು. ಸಾಲಾಗಿರ್ತಾರು ಅಟ್ರನ್ನು ಕೂಡಿ ಅಟ್ರ ಜೋಡ ಫೈಟ್ ಹಾಡಿ ಅವನನ್ನೆಲ್ಲ ಕೊನೆಗೆ ಬಂದ ಆ ಒಬ್ಬ ವಿಲನ್ ಏನಿರ್ತಾನಲ್ಲ ಅವನನ್ನು ಕೊಲ್ತಾನ್ರಿ ಹೀರೋ. ಸ್ವಲ್ಪ ಫೈಟ್ ಸೀನ್ಗಳನ್ನ ಇಲ್ಲಿ ನೋಡ್ಬೋದು. ಹಂಗ ಕೊಂದ್ ಬಳಕ ಡೈರೆಕ್ಟ್ ಎಲ್ಲಿ ಬರ್ತಾನಪ್ಪ ಅಂದ್ರೆ ನಮ್ಮ ಹೀರೋ ಅಧ್ಯಕ್ಷ ಮನೆಗೆ ಬರ್ತಾನ. ಸ್ವಲ್ಪ ವಾಗ್ವಾದ ನಡಿತೈತಿ. ಹೀರೋ ಏನ್ ಹೇಳ್ತಾನಪ್ಪ ಅಂದ್ರೆ ನನ್ನ ಹೀರೋಯಿನ್ ಏನ್ ಮಾಡಿದಳು, ಏನು ತಪ್ಪು ಮಾಡಿದಲ್ಲ, ಸಾಲಿ ಪ್ರತಿಯೊಂದು ಮನೆಗೆ ಸಾಲಿ ಕಲಿಬೇಕು, ಹುಡುಗ ಸಾಲಿ ಕಲಿಬೇಕಂತ ತಪ್ಪಾಗಿತ್ತಾನ ಅಂತ ಹಿಂಗೆ ಸ್ವಲ್ಪ ವಿಚಾರ ಮಾಡಿದ ಬಳಕ ಅಧ್ಯಕ್ಷಿಗ ಈಗ ಟೆನ್ಷನ್ ಏನು ಶುರುವಾಗಿರ್ತೈತಿಪ್ಪ ಅಂದ್ರೆ ಅವ್ರ ಮನ್ಯಾಗಿರುವಂಥ ಅಧ್ಯಕ್ಷನ ಮಗಳು ಇನ್ನ ಬಂದಿರಂಗಿಲ್ಲ. ಆ ಟೆನ್ಷನ್ ಒಳಗ ಇರ್ತಾನ್ರಿ ಆ ಅಧ್ಯಕ್ಷ. ಅವಾಗ ಹೀರೋ ಎಲ್ಲ ಇದನ್ನೆಲ್ಲ ಮಾತು ಹೇಳಿ ಹೋದ ಬಳಕ ಹೀರೋನ್ ಜೋಡಿದ ಒಬ್ಬ ದೋಸ್ತ ಆ ಒಬ್ಬ ತನ್ನ ಅಧ್ಯಕ್ಷನ ಮಗಳನ್ನ ಕರ್ಕೊಂಡು ಬಂದ್ಬಿಟ್ಟು ಹೋಗ್ತಾನ. ಅವಾಗ ಅಧ್ಯಕ್ಷನ ಮಗಳು ಏನ್ ಹೇಳ್ತಾಳಪ್ಪ ಅಂದ್ರೆ ಅಲ್ಲಿ ನಡೆದಿದ್ದ ವೃತ್ತಾಂತವನ್ನೆಲ್ಲ ಹೇಳ್ತಾಳು. ಅಂದ್ರೆ ನನ್ನ ಕಾಪಾಡಕನ ಆ ಹೀರೋಯಿನಿನ ಕಾರಣ ಅಂತ ಹೇಳಿದ್ಬೇಕ ಅಧ್ಯಕ್ಷಗೂ ಆ ಒಂದ್ ಮಾಡಿ ತಪ್ಪು ಅರಿವಾಕತಿ. ನನ್ನ ಕಡೆ ತಪ್ಪಾತು ತಿಳಿದ ಇನ್ಮ್ಯಾಗ ಅಧ್ಯಕ್ಷ ಏನ್ ಮಾಡ್ತಾನಪ್ಪ ಅಂದ್ರೆ ಊರಿಗೆ ಅಂದ್ರೆ ತಾನ ಎಲ್ಲ ಮುಂದಿರ್ತ ಸರ್ಕಾರಿ ಶಾಲೆಗೆ ಬಂದಿರ್ತಕ್ಕಂಥ ಅನುದಾನಗಳನ್ನ ಎಲ್ಲವನ್ನ ಸೇರಿ ಈಗ ಸರ್ಕಾರಿ ಶಾಲೆಗೆ ಒಪ್ಸಾಕತ್ತಾನ. ಇಲ್ಲಿಗೆ ಈ ಮಲ್ಲು ಜಮಖಂಡಿ ಅವರು ತೆಗೆದ ಮೂವಿ ವಿದ್ಯಾ ಗಣೇಶ್ ಮೂವಿ ಮುಗಿತಿತ್ತು. ಮುಗಿದ ಬೇಕಟ ಶಾರ್ಟ್ ಆಗಿ ಮೂವಿ ತೆಗೆದಿದ್ರು. ಇದು ನಾಟ ಒಂದ್ 2 ತಾಸಿನ ಮೂವಿ ಇದಾಗಿತ್ತು. ಹಂಗ ಈ ಒಂದು ಮೂವಿ ಇಷ್ಟ ಆದ್ರೆ ಯೂಟ್ಯೂಬ್ದಾಗ ಐತ್ರಿ, ಈಗ ನೋಡ್ಬೋದು. ಹಂಗ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಕಿರಣ್ ಕನ್ನಡ ಸ್ಟೋರಿ ಯೂಟ್ಯೂಬ್ ಚಾನಲ್ ಹಂಗ ಫೇಸ್ಬುಕ್ ಪೇಜ್ ಒಳಗೂ ಫಾಲೋ ಮಾಡ್ಕೊರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಾಗ ಸಿಗುನು. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.